ಯೇಸುವಿನ ಬಳಿ ಅದ್ಭುತಕ್ಕಾಗಿ ಸೂಚಕ ಕಾರ್ಯಕ್ಕಾಗಿ ಬಂದವರೆಲ್ಲ ಹೋದ್ರು, ಆದರೆ ವಾಕ್ಯಕ್ಕಾಗಿ ಬಂದವರು ಕಡೆಯ ತನಕ ಜೊತೆ ನಿಂತರು. ಆದ್ದರಿಂದ ದೇವರು ವಾಕ್ಯದ ಮೂಲಕ ಮಾತಾಡಿ ಕೇಳುತ್ತಾರೆ, ನೀವು ಸಹ ಹೋಗಬೇಕೆಂದಿದ್ದೀರೋ? ಅಲ್ಲಿದ್ದವರ ಕ್ವಾಲಿಟಿ ಏನ್ ಗೊತ್ತಾ? ಅವ್ರು ಹೇಳುತ್ತಾರೆ, ನಾವು ಬೇರೆ ಎಲ್ಲಿಗೆ ಹೋಗೋದು? ನಾವು ಹೊರಗೆ ಹೋದ್ರೆ ನಮಗೆ ಮೀನ್ ಸಿಗುತ್ತದೆ, ನಾವು ಹೊರಗೆ ಹೋದ್ರೆ ನಮಗೆ ಹಣ ಸಿಗುತ್ತದೆ. ಯಾಕಂದ್ರೆ ಮತ್ತಾಯ ಬಂದು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದವರು. ಹಣ ಸಿಗುತ್ತದೆ, ನಾವು ಆಚೆ ಹೋದ್ರೆ ಎಲ್ಲ ಸಿಗುತ್ತದೆ, ಆದರೆ ಹೊರಗೆ ಹೋದ್ರೆ ನಮಗೆ ಒಂದು ಸಿಗುವುದಿಲ್ಲ. ಏನ್ ಗೊತ್ತಾ? ನಿತ್ಯ ಜೀವವುಳ್ಳ ವಾಕ್ಯ ನಿಮ್ಮ ಬಳಿ ಉಂಟು, ಇದನ್ನು ಪಡೆಯುವುದಕ್ಕೆ ನಾನು ಬೇರೆ ಎಲ್ಲಿಗೆ ಹೋಗಲಿ? ಅವನು ಹೇಳುತ್ತಾನೆ, ಎಲ್ಲಿಗೆ ಹೋಗಲಿ? ಇದು ನಿಮ್ಮ ಬಳಿಯಲ್ಲೇ ಇದೆ, ನಾನು ನಿಮ್ಮೊಂದಿಗೆ ಇರಲು ಸಾಧ್ಯ ಅನ್ನುತ್ತಾನೆ. ಅದೇ ನಾನು ಹೇಳಬೇಕಾಗಿರುವ ಮಾತು. ಸಭೆಗೆ ಬೇರೆ ಯಾವುದನ್ನು ಹುಡುಕಿಯೂ ಬರಬಾರದು. ದೇವರು ನನ್ನನ್ನು ಆಶೀರ್ವದಿಸಬೇಕು, ಮನೆ ಕೊಡಬೇಕು, ಕಾರ್ ಕೊಡಬೇಕು. ಈ ವಾಕ್ಯದಲ್ಲಿ ಒಂದನ್ನು ನೀವು ತಿಳಿದುಕೊಳ್ಳಿ, ಈ ವಾಕ್ಯದಲ್ಲಿ ಎಲ್ಲ ಇದೆ. ವಾಕ್ಯದಲ್ಲಿ ಗುಣಪಡಿಸುವಂತ ಶಕ್ತಿ ಇದೆ, ವಾಕ್ಯದಲ್ಲಿ ಬಿಡುಗಡೆಗೊಳಿಸುವಂತ ಶಕ್ತಿ ಇದೆ, ವಾಕ್ಯದಲ್ಲಿ ಪ್ರವಾದನೆ ಇದೆ, ವಾಕ್ಯದಲ್ಲಿ ನಿಮ್ಮನ್ನು ಆಶೀರ್ವದಿಸುವಂತದ್ದು ಇದೆ. ನೀವು ವಾಕ್ಯವನ್ನು ಮಾತನಾಡಿ, ಉಳಿದದ್ದೆಲ್ಲವನ್ನು ದೇವರು ನಿನಗೆ ಕೊಡುತ್ತಾರೆ.